ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡೀನಿ. ಬನ್ನಿ, ಇನ್ನು ಇವತ್ತು ಸ್ಪೆಷಲ್ಲಾಗಿ ಒಂದು ರೈಸ್ ಮಾಡ್ಬೇಕು. ಸೊ ಇವತ್ತು ಸ್ಪೆಷಲ್ಲಾಗಿ ಬಟಾಣಿ ಬಟಾಣಿ ರೈಸ್ ಮಾಡ್ಬೇಕು ಅಂದ್ಕೊಂಡಿನಿ. ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಇವಾಗ ನನಗೆ ಗಂಜಿ ಮಾಡಬೇಕು. ಹಸು ಆಗೈತಿ, ಮಲ್ಕೋತಾನವ ಇನ್ನು. ಅಲ್ಲಪ್ಪಾಜಿ ಇಲ್ಲಿ ಬಟಾಣಿ ಪಲ್ಯ ಮಾಡೋಕೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿದ್ದೆ. ಬೀನ್ಸ್, ಕ್ಯಾರೆಟ್, ಬಟಾಟೆ ಮತ್ತು ಫ್ಲವರ್ನ ತೊಗೊಂಡಿದ್ದೆ. ಒಂದು ಹೂಕೋಸನ್ನ ತೊಗೊಂಡಿದ್ದೆ. ಇಲ್ಲಿ ಮಿಕ್ಸಿಗೆ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನ ಹಾಕಿ ನೀರನ್ನ ಹಾಕಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ಪೇಸ್ಟ್ ಈ ಥರ ಆಗುತ್ತೆ. ಇವಾಗ ಒಂದು ಕುಕ್ಕರ್ನ ಇಟ್ಟು, ಇದು ಕುಕ್ಕರ್ ಒಳಗೆ ಟೇಸ್ಟ್ ಆಗುತ್ತೆ. ಬೇಕಂದ್ರೆ ನೀವು ಪಾತ್ರೆ ಒಳಗೆ ಮಾಡ್ಕೋಬೋದು. ಇವಾಗ ಒಂದು ಟೇಬಲ್ ಸ್ಪೂನ್ ತುಪ್ಪ, ಒಂದು 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ, ಜೀರಿಗೆ ಮತ್ತು ಪಲಾವ್ ಎಲೆನ ಹಾಕಿ, ಆಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ತೊಗೊಂಡಂಥ ತರಕಾರಿಗಳನ್ನೆಲ್ಲ ಹಾಕಿ 1 ನಿಮಿಷ ಕೈ ಆಡಿಸ್ಬೇಕು. ಅಂದ್ರೆ ಹೊತ್ತುತ್ತದು, ಹಾಗಾಗಿ ಕೈ ಬಿಡದೆ ಸ್ವಲ್ಪ ಆಡಿಸಿ ಆಮೇಲೆ ಉಪ್ಪನ್ನ ಹಾಕಬೇಕು. ಉಪ್ಪು ಹಾಕಿದ್ರೆ ಸ್ವಲ್ಪ ತಳ ಹತ್ತಂಗಿಲ್ಲ. ಇವಾಗ ನಾನು ಧನಿಯಾ ಪೌಡ್ರು, ಅರಿಶಿಣ ಪುಡಿ ಮತ್ತು ಗರಂ ಮಸಾಲಾನ ಹಾಕ್ತೀನಿ. ನೋಡ್ತಾ ಇರ್ಬೋದು, ಪೇಸ್ಟ್ ಈ ಥರ ಆಗಿತ್ತು. ಇವಾಗ ಅದನ್ನೆಲ್ಲ ತರಕಾರಿ 1 ನಿಮಿಷ ಬೇಯಕ್ಕೆ ಬಿಡಬೇಕು. ಇವಾಗೆಲ್ಲ ಮಿಕ್ಸ್ ಮಾಡ್ತೀನಿ. ಅದನ್ನು ಹಾಕಿದ್ದೆಲ್ಲ ಸ್ವಲ್ಪ ಫೋನ್ನ ಅಲಗಾಡ್ತು, ಸಾರಿ. ಇವಾಗೆಲ್ಲನೂ ಮಿಕ್ಸ್ ಮಾಡಿ ನೋಡಿ, ಈ ಥರ ಎಷ್ಟು ಕಲರ್ಫುಲ್ಲಾಗಿ ಬಂತು. ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಟೇಸ್ಟ್ ಅಂತ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊತೀನಿ. ಟೊಮೆಟೊ ಆ್ಯಡ್ ಮಾಡ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು 2 ನಿಮಿಷ ತರಕಾರಿ ಎಲ್ಲ ಬೇಯಕ್ಕೆ ಬಿಡ್ತೀನಿ. ಆಮೇಲೆ ಅಕ್ಕಿನ ತೊಳ್ಕೊಂಬರ್ತೀನಿ ಒಂದು 2 ಸತ. ಮೊದಲೇ ಅಕ್ಕಿ ತೊಳೆದಿಡಲ್ಲ ಫ್ರೆಂಡ್ಸ್. ಒಗ್ಗರಣೆ ಹೊಡ್ಯೋಕೆ ಸ್ಟಾರ್ಟ್ ಮಾಡ್ತೀನಲ್ಲ, ಅವಾಗ ಅಕ್ಕಿನ ನೀರು ಹಾಕಿ ನೆನೆಯಕ್ಕೆ ಬಿಡ್ತೀನಿ. ಆಮೇಲೆ ಇಲ್ಲಿ ಅದು ತರಕಾರಿ 1 ನಿಮಿಷ ಬಿಟ್ಟಾನ ಬೇಯ್ದಿರ್ತದೆ. ಇವಾಗ ನಾನು ಅದೇನು ರುಬ್ಕೊಂಬಂದಿದ್ನೆಲ್ಲ ಪೇಸ್ಟ್ ಅದನ್ನ ಹಾಕಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಅಲ್ಲಿ ಸ್ವಲ್ಪ ಒಂದಿಷ್ಟು ನೀರನ್ನ ಹಾಕ್ತೀನಿ. ಜಾಸ್ತಿ ನೀರನ್ನ ಆ್ಯಡ್ ಮಾಡಲ್ಲ, ಯಾಕಂದ್ರೆ ತಳ ಹತ್ತಿಗಿತ್ತಿತ್ತಂತ. ಯಾಕಂದ್ರೆ ಕೊಬ್ಬರಿ ಹಾಕಿರ್ತೀವಲ್ಲ, ಕೊಬ್ಬರಿಗೆ ಜಾಸ್ತಿ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಹಾಕಿ, ಇವಾಗ ಇದೇ ಮಿಕ್ಸರ್ ಜಾರಿಗೆ ನಾನು ಅಲ್ಲಿ ಕಪ್ ಅಳತಿಲ್ಲಿ ಒಂದು 5 ಕಪ್ ತೊಗೊಂಡಿದ್ದೆ. ನಾನು ಚಹಾ ಕುಡಿಯೋ ಕಪ್ಲೆ ಚಲೋ ಅಕ್ಕಿ. ಇವಾಗ ಅದಕ್ಕೆ ಒಂದು 10 ಕಪ್ಪಷ್ಟು ನೀರು ಹಾಕ್ತೀನಿ. ಒಂದು ಸ್ವಲ್ಪ ಕಡಿಮೆನೇ ಹಾಕ್ತೀನಿ, 9.5 ಕಪ್ಪಷ್ಟು ಹಾಕ್ತೀನಿ. ನೋಡ್ತಾ ಇರ್ಬೋದು. ಇವಾಗೆಲ್ಲ ನೀರನ್ನ ಅಳತೆ ಪ್ರಮಾಣವಾಗಿ ಹಾಕಿ ಚೆನ್ನಾಗಿ ಒಂದು ಸತ ಕೈ ಆಡಿಸಿ, ಉಪ್ಪು ಕರೆಕ್ಟ್ ಐತೋ ಇಲ್ಲ ನೋಡಬೇಕು. ನಿಮ್ಮ ಕಡೆ ನಿಂಬೆಹಣ್ಣು ಇತ್ತಂದ್ರೆ ಒಂದಿಷ್ಟು ನಿಂಬೆಹಣ್ಣು ಹಿಂಡಿ. ನನ್ನ ಕಡೆ ನಿಂಬೆಹಣ್ಣು ಇದ್ದಿದ್ದಿಲ್ಲ. ಇವಾಗ ಇದು ಕುದಿಯಾಕತ್ತೈತಿ. ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಬಟಾಣಿ ಪಲಾವ್ ಸಖತ್ ಟೇಸ್ಟ್ ಇರ್ತೈತೆ. ಹೊರಗಡೆ ಹೋಟೆಲ್ನಾಗೆಲ್ಲ ಅದೇ ಥರ ಟೇಸ್ಟ್ ಕೊಡಾಕತ್ತಿತ್ತು ಫ್ರೆಂಡ್ಸ್. ಸೂಪರ್ ಆಗಿತ್ತು. ಸಾರಿ, ನೋಡಿ ಈ ಥರ ಬಂದಿತ್ತು. ಅದನ್ನೆಲ್ಲ ಒಂದು ಸತ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಮ್ಮ ಮನೆಯವರು ಹಶು ಅನ್ನಕತ್ತಿದ್ರು. ಹಾಗಾಗಿ ಫಸ್ಟಿಗೆ ಅವರಿಗೆ ಹಾಕಿಕೊಟ್ಟೆ ನಾನು. ಸ್ವಲ್ಪ ಸಾಂಬಾರಿತ್ತು, ಸಾಂಬಾರು ಜೋಡಿನ ಹಾಕಿಕೊಟ್ಟೆ. ಆಮೇಲೆ ನಾನು ಊಟ ಮಾಡ್ತೀನಿ. ಯಾಕಂದ್ರೆ ಮುಂಜಾನೆ ಸರಿಯಾಗಿ ಬುತ್ತಿನ ಒಯ್ದಿದ್ದಿಲ್ಲ ಅವರು. ಹಾಗಾಗಿ ನಾನು ಬಿಸಿದೆ ಅವ್ರು ತಿಂದರು. ಇದ್ರ ಜೋಡಿ ಸಂಜೆಗೆ ಮತ್ತು ನಾನು ಇಲ್ಲಿ ಕುರ್ಮಾನ ಮಾಡಿದೆ. ಏನಂತಾರೆ, ಹೂಕೋಸನ್ನ ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ ಹಾಕಿ ಸ್ವಚ್ಛಗೆ ಕುದಿಸಿ, ಒಂದು ಉಗಿ ಕುದಿಸಿ ತೆಗಿತೀನಿ. ಆಮೇಲೆ ಬಟಾಣಿ ಇಟ್ಟು, ಸೊ ಹಾಗಾಗಿ ಇಟ್ಟರೆ ಕೆಟ್ಟೇ ಬಿಡುತ್ತಂತ ಕುರ್ಮಾ ಮಾಡಿದ್ರೆ ಆಯ್ತಂತ ಕುರ್ಮಾ ಮಾಡೋಕೆ ರೈಸ್ ಜೋಡಿ ಚಲೋ ಆಗುತ್ತೆ, ಚಪಾತಿ ಜೋಡಿನೂ ಚಲೋ ಆಗುತ್ತಂತ ಕುರ್ಮಾ ಮಾಡೋಕ್ಕಿಟ್ಟೆ. ಇವಾಗ ಕುರ್ಮಾ ಮಾಡೋಕೆ ಸಿಂಪಲ್ಲಾಗಿ ಕುರ್ಮಾ ಮಾಡೋಕೆ ಏನಂದ್ರೆ, ಒಂದು ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ ಹಾಕಿ, ಈರುಳ್ಳಿ, ಟೊಮೆಟೊ, ಗರಂ ಮಸಾಲ, ಧನಿಯಾ ಪೌಡ್ರ್, ಆಮೇಲೆ ಸ್ವಲ್ಪ ಏನಂತಾರೆ ಚಿಕನ್ ಮಸಾಲ ಇತ್ತು ನನ್ನ ಕಡೆ, ಅದನ್ನಿಷ್ಟು ಹಾಕಿ ಅದನ್ನು ಬಟಾಣಿನ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿ, ಆಮೇಲೆ ಗೋಬಿ ಹಾಕಿ, ಶೇಂಗಾ ಪೌಡ್ರ್ ಮತ್ತು ಸ್ವಲ್ಪನೇ ನೀರನ್ನ ಹಾಕಿ ಕುದಿಸಿದರೆ ಇದು ಬಟಾಣಿ ಕುರ್ಮಾ ರೆಡಿ ಆಯಿತು. ಸಿಂಪಲ್ಲಾಗಿ ಚಪಾತಿ ಜೋಡಿ ಬಟಾಣಿ ಕುರ್ಮಾ ಆಯಿತು. ರೈಸ್ ಅಂತೂ ಇತ್ತು. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಓಕೆ, ಬಾಯ್.